ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಇಲ್ಲಿ ಧಾರವಾಡಕ್ಕೆ ಬಂದು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸುಮಾರು 5-6 ವರ್ಷದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ಫಾರ್ಮ್ ಇಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಒಂದು ಹೊತ್ತಿನ ಊಟ ಮಾಡೋಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲೇಪ್ಪ ಅಂತಂದ್ರೆ ಧಾರವಾಡದಲ್ಲಿ ಒಂದು 4ರಿಂದ 5 ಇಂದಿರಾ ಕ್ಯಾಂಟೀನ್ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತೀವಿ. ಎಲ್ಲೆಲ್ಲಪ್ಪ ಅಂತಂದ್ರೆ ಪ್ಲೇಸು ಕಲ್ಯಾಣ ನಗರ, ನಿರ್ಮಲ್ ನಗರ, ನೆಕ್ಸ್ಟ್ ಯೂನಿವರ್ಸಿಟಿ, ಸಪ್ತಾಪುರ, ಜಯನಗರಗಳಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿಕೊಡ್ಬೇಕು. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗ್ತದೆ. ಕಡಿಮೆ ದರದಲ್ಲಿ ಒಂದು ಕ್ವಾಲಿಟಿ ಊಟ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬಡತನದಿಂದ ಬಂದಿರುವ ವಿದ್ಯಾರ್ಥಿಗಳು ಇಲ್ಲಿದಾರ. ಅದಕ್ಕೋಸ್ಕರ ಅದನ್ನು ಮನಗಂಡು ಸರ್ಕಾರ ಬೇಗ ಈ ಒಂದು 10-15 ದಿನದಲ್ಲಿ ಇಂದಿರಾ ಕ್ಯಾಂಟೀನ್ 4ರಿಂದ 5 ಇಂದಿರಾ ಕ್ಯಾಂಟೀನ್ ಮಾಡಿಕೊಡ್ಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಸುಮಾರು ಧಾರವಾಡದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಇದ್ದಾರೆ ಸರ್. ಇಲ್ಲಿ ಧಾರವಾಡದಲ್ಲಿ ಸರ್ ಸುಮಾರು ಅವರಿಗೆ ಆರ್ಥಿಕವಾಗಿ ತುಂಬ ಹೊರೆಯಾಗಿದೆ ಸರ್. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಹಲವಾರು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಹೆಚ್ಚಿನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಹುಡುಗರು ಇಲ್ಲಿದ್ದಾರೆ ರೀ. ಹೆಚ್ಚಿನ ಭಾಗದಲ್ಲಿ ಉತ್ತರ ಕರ್ನಾಟಕ ಹುಡುಗರು ಇಲ್ಲಿದ್ದಾರೆ. ಅತಿ ಕಡುಬಡುವ ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕಾಲ್ಫಾರ್ಮ್ ಕೂಡ ಯಾವುದೇ ರೀತಿ ಕಾಲ್ಫಾರ್ಮ್ ಇಲ್ಲ. ಅದಕ್ಕೋಸ್ಕರವಾಗಿ ಆರ್ಥಿಕ ಹೊರೆಯಾಗಿದೆ. ರೂಮ್ ಬಾಡಿಗೆ, ಲೈಬ್ರರಿ ಬಾಡಿಗೆ, ಪುಸ್ತಕದ್ದು ಅದೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಹೊರೆ ಆಗ್ತದೆ. ಅದಕ್ಕೋಸ್ಕರವಾಗಿ ಸರ್ಕಾರ ಬಡವರ ಪರವಾಗಿ ಇದೆ ಅಂತ ಹೇಳುತ್ತೆ ಪ್ರತಿ ಸಾರಿ ವಿದ್ಯಾರ್ಥಿಗಳ ಪರವಾಗಿದೆ ಅಂತೇಳಿ ಹೇಳುತ್ತೆ. ಅದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಶೀಘ್ರದಲ್ಲೇ ಮಾಡಿಕೊಡ್ಬೇಕಂತೇಳಿ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಸುನೀಲ್ ಗೋಲಾ ಅಂತೇಳಿ ನನ್ನ ಹೆಸರು.